ನಮಸ್ಕಾರ, ಮಿಸ್ಟಿಕ್ಕೆರಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಆಗಸ್ಟ್ 23 ರಿಂದ ಆಗಸ್ಟ್ 29 ರವರೆಗೆ ಈ ವಾರ ನಿಮ್ಮ ರಾಶಿಗೆ ಯಾವ ಬದಲಾವಣೆಗಳು ಬರಲಿವೆ ಗೊತ್ತಾ? ಈ ವಾರ ಕೆಲವರಿಗೆ ಹಣಕಾಸಿನಲ್ಲಿ ಹೊಸ ಅವಕಾಶಗಳು ಸಿಗಬಹುದು. ಕೆಲವರಿಗೆ ಉದ್ಯೋಗದಲ್ಲಿ ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಬದಲಾವಣೆ ಕಾಣಿಸಿಕೊಳ್ಳಬಹುದು. ಇನ್ನು ಕೆಲವರಿಗೆ ಸಂಬಂಧಗಳಲ್ಲಿ ಒಂದು ಮುಖ್ಯ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಆದರೆ ವಿಶೇಷವಾಗಿ 3 ರಾಶಿಗಳಿಗೆ ಈ ವಾರದ ಗ್ರಹಗಳ ಚಲನೆ ಬಹಳ ಬಲವಾದ ಅವಕಾಶಗಳನ್ನು ತೋರಿಸುತ್ತಿದೆ. ಅದೇ ಸಮಯದಲ್ಲಿ ಕೆಲವು ರಾಶಿಯವರು ಹಣಕಾಸು ಮತ್ತು ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗಾದರೆ ಆ 3 ಅದೃಷ್ಟಶಾಲಿ ರಾಶಿಗಳು ಯಾವುವು? ಯಾವ ರಾಶಿಯವರು ಈ ವಾರ ಒಂದು ತಪ್ಪನ್ನು ಮಾಡಬಾರದು? ಮತ್ತು ಆಗಸ್ಟ್ 28 ರ ಚಂದ್ರಗ್ರಹಣದ ಖಗೋಳ ಘಟನೆ ನಿಮ್ಮ ವಾರದ ಜ್ಯೋತಿಷ್ಯ ವಿಷಯಕ್ಕೆ ಯಾವ ರೀತಿಯಲ್ಲಿ ಸಂಬಂಧಿಸಿದೆ? ಇವೆಲ್ಲವನ್ನೂ ಈ ಸಂಪೂರ್ಣ ಸಾಪ್ತಾಹಿಕ ರಾಶಿಭವಿಷ್ಯದಲ್ಲಿ ನೋಡೋಣ. ವಿಡಿಯೋ ನಿಮಗೆ ಉಪಯುಕ್ತವಾಗುತ್ತಿದ್ದರೆ ಈಗಲೇ ಒಂದು ಲೈಕ್ ಮಾಡಿ. ನೀವು ಮಿಸ್ಟಿಕ್ಕೆರಾ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ರಾಶಿಯ ಫಲ ಹೇಗಿದೆ ಎಂದು ವಿಡಿಯೋ ನೋಡಿದ ನಂತರ ಕಾಮೆಂಟ್ನಲ್ಲಿ ನಿಮ್ಮ ರಾಶಿಯ ಹೆಸರನ್ನು ಬರೆಯುವುದನ್ನು ಮರೆಯಬೇಡಿ. ಮೊದಲು ಈ ವಾರದ ಪ್ರಮುಖ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಈ ವಾರ ಸೂರ್ಯನು ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಗುರು ಕರ್ಕಾಟಕ ರಾಶಿಯಲ್ಲಿ ಬಲವಾದ ಸ್ಥಾನದಲ್ಲಿದ್ದಾನೆ. ಕುಜ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಶನಿ ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ಸಾಗುತ್ತಿದ್ದಾನೆ. ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಇವೆ. ಬುಧ ಸಿಂಹ ರಾಶಿಯ ಕಡೆಗೆ ಸಾಗುತ್ತಿದ್ದು ಸಂವಹನ ಮತ್ತು ನಿರ್ಧಾರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದೆ. ಶುಕ್ರ ಕನ್ಯಾ ರಾಶಿಯಲ್ಲಿ ಇರುವುದರಿಂದ ಹಣಕಾಸು, ಕೆಲಸ ಮತ್ತು ಸಂಬಂಧಗಳಲ್ಲಿ ಪ್ರಾಕ್ಟಿಕಲ್ ಥಿಂಕಿಂಗ್ ಹೆಚ್ಚಾಗುತ್ತದೆ. ಈ ವಾರದ ಒಟ್ಟಾರೆ ಸಂದೇಶ ಏನೆಂದರೆ, ಆತುರಕ್ಕಿಂತ ಸ್ಪಷ್ಟತೆ ಮುಖ್ಯ. ಕೆಲವು ಹಳೆಯ ವಿಚಾರಗಳನ್ನು ಮರುಪರಿಶೀಲಿಸಬೇಕಾಗಬಹುದು. ಅದೇ ಸಮಯದಲ್ಲಿ ಹೊಸ ಅವಕಾಶಗಳು ಬಂದಾಗ ಅವುಗಳನ್ನು ಧೈರ್ಯದಿಂದ ಬಳಸಿಕೊಳ್ಳಬೇಕು. ಈಗ ಒಂದೊಂದಾಗಿ 12 ರಾಶಿಗಳ ಫಲವನ್ನು ನೋಡೋಣ. ಮೇಷ ರಾಶಿ. ಅಶ್ವಿನಿ, ಭರಣಿ ಮತ್ತು ಕೃತಿಕಾ ಮೊದಲನೇ ಪಾದದಲ್ಲಿ ಜನಿಸಿದ ಮೇಷ ರಾಶಿಯವರಿಗೆ ಈ ವಾರ ಮನೆ, ಕುಟುಂಬ, ಹಣಕಾಸು ಮತ್ತು ವೈಯಕ್ತಿಕ ನಿರ್ಧಾರಗಳು ಹೆಚ್ಚು ಪ್ರಮುಖವಾಗುತ್ತವೆ. ಗುರು ನಿಮ್ಮ 4ನೇ ಮನೆಯಲ್ಲಿ ಇರುವುದರಿಂದ ಮನೆ, ಆಸ್ತಿ, ವಾಹನ ಮತ್ತು ಕುಟುಂಬದ ವಿಚಾರಗಳಲ್ಲಿ ಒಳ್ಳೆಯ ಬೆಳವಣಿಗೆ ಕಾಣುವ ಸಾಧ್ಯತೆ ಇದೆ. ಕುಜ ಮಿಥುನದಲ್ಲಿ ಇರುವುದರಿಂದ ನಿಮ್ಮ ಮಾತಿನ ಶಕ್ತಿ ಮತ್ತು ಕಾರ್ಯಚಟುವಟಿಕೆ ಹೆಚ್ಚಾಗುತ್ತದೆ. ಈ ವಾರ ನೀವು ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಒಂದು ಕೆಲಸವನ್ನು ಮತ್ತೆ ಕೈಗೆತ್ತಿಕೊಳ್ಳಬಹುದು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಅಥವಾ ಹೊಸ ಪ್ರಾಜೆಕ್ಟ್ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರ ಸಂಪರ್ಕ ಅಥವಾ ಮಾರ್ಕೆಟಿಂಗ್ ಮೂಲಕ ಅವಕಾಶಗಳು ಬರಬಹುದು. ಹಣಕಾಸಿನ ವಿಷಯದಲ್ಲಿ ಆದಾಯದ ಜೊತೆಗೆ ಮನೆಯ ಖರ್ಚು ಕೂಡ ಹೆಚ್ಚಾಗಬಹುದು. ಆಸ್ತಿ ಅಥವಾ ವಾಹನ ಖರೀದಿ ಯೋಚನೆ ಇದ್ದರೆ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಿರಿ. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ನಿಮ್ಮ ಮಾತು ಸ್ವಲ್ಪ ಕಠಿಣವಾಗದಂತೆ ನೋಡಿಕೊಳ್ಳಿ. ಕುಟುಂಬದ ಹಿರಿಯರ ಸಲಹೆ ಈ ವಾರ ನಿಮಗೆ ಉಪಯುಕ್ತವಾಗಬಹುದು. ಆರೋಗ್ಯದ ವಿಷಯದಲ್ಲಿ ಸ್ಟ್ರೆಸ್ ಮತ್ತು ನಿದ್ರೆಯ ಕೊರತೆಯನ್ನು ನಿರ್ಲಕ್ಷಿಸಬೇಡಿ. ಈ ವಾರದ ನಿಮ್ಮ ದೊಡ್ಡ ಅವಕಾಶ ಮನೆ, ಆಸ್ತಿ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಒಂದು ನಿರ್ಧಾರವಾಗಿರಬಹುದು. ಆದರೆ ಆತುರದಲ್ಲಿ ಹಣಕಾಸಿನ ಒಪ್ಪಂದಕ್ಕೆ ಸಹಿ ಮಾಡುವುದು ಬೇಡ. ಯಾವುದೇ ವಿಷಯ ಮತ್ತೆ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತಿದ್ದರೆ, ಅದರ ಮೂಲ ಕಾರಣವನ್ನು ಅರ್ಥಮಾಡಿಕೊಳ್ಳಲು ಆಕಾಶಿಕ್ ರೀಡಿಂಗ್ ಅಥವಾ ಟ್ಯಾರೋ ರೀಡಿಂಗ್ ಮೂಲಕ ಡೀಪರ್ ಗೈಡೆನ್ಸ್ ಪಡೆಯುವುದು ಕೆಲವರಿಗೆ ಉಪಯುಕ್ತವಾಗಬಹುದು. ಮಂಗಳವಾರ ಶುಭ ದಿನ. ಕೆಂಪು ಶುಭ ಬಣ್ಣ. 9 ಶುಭ ಸಂಖ್ಯೆ. ಪೂರ್ವ ಶುಭ ದಿಕ್ಕು. ನಿಮ್ಮ ಈ ವಾರದ ಅದೃಷ್ಟ ಮಟ್ಟ 84%. ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ಆರಾಧನೆ ಮಾಡಬಹುದು. ವೃಷಭ ರಾಶಿ. ಕೃತಿಕಾ 2ನೇ, 3ನೇ, 4ನೇ ಪಾದ, ರೋಹಿಣಿ ಮತ್ತು ಮೃಗಶಿರ ಮೊದಲನೇ ಮತ್ತು 2ನೇ ಪಾದದಲ್ಲಿ ಜನಿಸಿದ ವೃಷಭ ರಾಶಿಯವರಿಗೆ ಈ ವಾರ ಕಮ್ಯುನಿಕೇಷನ್, ಪ್ರಯಾಣ, ಕಲಿಕೆ ಮತ್ತು ಹೊಸ ಸಂಪರ್ಕಗಳು ಮುಖ್ಯವಾಗುತ್ತವೆ. ಗುರು ನಿಮ್ಮ 3ನೇ ಮನೆಯಲ್ಲಿ ಇರುವುದರಿಂದ ಸ್ವಂತ ಪ್ರಯತ್ನದಿಂದ ಬೆಳವಣಿಗೆ ಸಾಧಿಸುವ ಅವಕಾಶ ಇದೆ. ಕುಜ ಮಿಥುನದಲ್ಲಿರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಚುರುಕು ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ನಿಮ್ಮ ಕೆಲಸವನ್ನು ಗಮನಿಸುವವರು ಹೆಚ್ಚಾಗಬಹುದು. ಮಾರ್ಕೆಟಿಂಗ್, ಟೀಚಿಂಗ್, ಸೇಲ್ಸ್, ಕಮ್ಯುನಿಕೇಷನ್ ಅಥವಾ ಆನ್ಲೈನ್ ಕೆಲಸ ಮಾಡುವವರಿಗೆ ಹೊಸ ಸಂಪರ್ಕದಿಂದ ಪ್ರಯೋಜನ ಸಿಗಬಹುದು. ವ್ಯಾಪಾರಸ್ಥರು ಹೊಸ ಮಾರ್ಕೆಟ್ ಅಥವಾ ಹೊಸ ಕಸ್ಟಮರ್ ಸೆಗ್ಮೆಂಟ್ ಬಗ್ಗೆ ಯೋಚಿಸಬಹುದು. ಹಣ ಬರುತ್ತದೆ, ಆದರೆ ಸಣ್ಣ ಸಣ್ಣ ಖರ್ಚುಗಳು ಸೇರಿ ದೊಡ್ಡ ಮೊತ್ತವಾಗದಂತೆ ಗಮನಿಸಿ. ಪ್ರೀತಿಯ ವಿಷಯದಲ್ಲಿ ಸೋಷಲ್ ಸರ್ಕಲ್ ಮೂಲಕ ಹೊಸ ಪರಿಚಯ ಸಾಧ್ಯ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಫ್ಯೂಚರ್ ಪ್ಲಾನಿಂಗ್ ಮಾಡಲು ಇದು ಉತ್ತಮ ಸಮಯ. ಸಹೋದರ ಸಹೋದರಿಯರಿಂದ ಸಹಾಯ ಸಿಗಬಹುದು. ಆರೋಗ್ಯದಲ್ಲಿ ಗಂಟಲು, ಕುತ್ತಿಗೆ ಅಥವಾ ಭುಜದ ಭಾಗಕ್ಕೆ ಹೆಚ್ಚು ಸ್ಟ್ರೇನ್ ಕೊಡಬೇಡಿ.
ಈ ವಾರ ನಿಮ್ಮ ದೊಡ್ಡ ಅವಕಾಶ ಹೊಸ ಸ್ಕಿಲ್ ಕಲಿಯುವುದು ಅಥವಾ ಹೊಸ ಬಿಸ್ನೆಸ್ ಐಡಿಯಾ ಆರಂಭಿಸುವುದು. ಆದರೆ ಹಠದಿಂದ ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಯಾವುದೇ ಸಂಬಂಧದಲ್ಲಿ ಒಂದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಮತ್ತೆ ನಡೆಯುತ್ತಿದ್ದರೆ, ನಿಮ್ಮ ಎಮೋಷನಲ್ ಪ್ಯಾಟರ್ನ್ ಅನ್ನು ಅರ್ಥಮಾಡಿಕೊಳ್ಳಲು ಟ್ಯಾರೋ ರೀಡಿಂಗ್ ಅಥವಾ ಪ್ರಾಣಿಕ್ ಹೀಲಿಂಗ್ ಮೂಲಕ ಡೀಪರ್ ಕ್ಲಾರಿಟಿ ಪಡೆಯಬಹುದು. ಶುಕ್ರವಾರ ಶುಭ ದಿನ. ಬಿಳಿ ಅಥವಾ ಗುಲಾಬಿ ಶುಭ ಬಣ್ಣ. 6 ಶುಭ ಸಂಖ್ಯೆ. ಆಗ್ನೇಯ ಶುಭ ದಿಕ್ಕು. ನಿಮ್ಮ ಅದೃಷ್ಟ ಮಟ್ಟ 86%. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಮಹಾಲಕ್ಷ್ಮಿ ಆರಾಧನೆ ಮಾಡಿ. ಮಿಥುನ ರಾಶಿ. ಮೃಗಶಿರ 3ನೇ, 4ನೇ ಪಾದ, ಆರಿದ್ರ ಮತ್ತು ಪುನರ್ವಸು 1ನೇ, 2ನೇ, 3ನೇ ಪಾದದಲ್ಲಿ ಜನಿಸಿದ ಮಿಥುನ ರಾಶಿಯವರಿಗೆ ಈ ವಾರ ಹಣ ಮತ್ತು ಕುಟುಂಬದ ವಿಚಾರಗಳು ಬಹಳ ಮುಖ್ಯ. ಗುರು ನಿಮ್ಮ 2ನೇ ಮನೆಯಲ್ಲಿ ಇರುವುದರಿಂದ ಹಣಕಾಸು ಮತ್ತು ಕುಟುಂಬದ ವಿಚಾರಗಳಲ್ಲಿ ಉತ್ತಮ ಬೆಂಬಲ ಸಿಗಬಹುದು. ಆದರೆ ಕುಜ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಮಾತಿನಲ್ಲಿ ವೇಗ ಮತ್ತು ಕೋಪ ಎರಡೂ ಹೆಚ್ಚಾಗಬಹುದು. ಉದ್ಯೋಗದಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ನಿಮ್ಮ ದೊಡ್ಡ ಸ್ಟ್ರೆಂತ್ ಆಗಲಿದೆ. ಮಾರ್ಕೆಟಿಂಗ್, ಟೀಚಿಂಗ್, ರೈಟಿಂಗ್, ಸೇಲ್ಸ್ ಮತ್ತು ಆನ್ಲೈನ್ ಬಿಸ್ನೆಸ್ ಮಾಡುವವರಿಗೆ ಹೊಸ ಅವಕಾಶ ಸಿಗಬಹುದು. ವ್ಯಾಪಾರಸ್ಥರಿಗೆ ಹೊಸ ಕಸ್ಟಮರ್ ಅಥವಾ ಹೊಸ ಇನ್ಕಮ್ ಸೋರ್ಸ್ ಬಗ್ಗೆ ಮಾತುಕತೆ ನಡೆಯಬಹುದು. ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಕೂಡ ಇದೆ. ಆದರೆ ಕೋಪದಲ್ಲಿ ಮಾತನಾಡಿ ಒಂದು ಒಳ್ಳೆಯ ರಿಲೇಶನ್ಶಿಪ್ ಹಾಳು ಮಾಡಿಕೊಳ್ಳಬೇಡಿ. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಆನೆಸ್ಟ್ ಕಮ್ಯುನಿಕೇಷನ್ ಬಹಳ ಮುಖ್ಯ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚು ಮಹತ್ವ ಸಿಗಬಹುದು. ಆರೋಗ್ಯದಲ್ಲಿ ಮೆಂಟಲ್ ಫಟಿಗ್ ಮತ್ತು ರೆಸ್ಟ್ಲೆಸ್ನೆಸ್ ಕಡಿಮೆ ಮಾಡಲು ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಈ ವಾರದ ದೊಡ್ಡ ಅವಕಾಶ ಹೊಸ ಆದಾಯದ ಮಾರ್ಗ. ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಒಂದೇ ರೀತಿಯ ಫೈನಾನ್ಷಿಯಲ್ ಪ್ಯಾಟರ್ನ್ ಅಥವಾ ಎಮೋಷನಲ್ ಪ್ಯಾಟರ್ನ್ ಬರುತ್ತಿದೆ ಎಂದು ಅನಿಸಿದರೆ, ನ್ಯೂಮರಾಲಜಿ ಅಥವಾ ಆಕಾಶಿಕ್ ರೀಡಿಂಗ್ ಮೂಲಕ ನಿಮ್ಮ ಪ್ಯಾಟರ್ನ್ ಅನ್ನು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳಲು ಗೈಡೆನ್ಸ್ ಪಡೆಯಬಹುದು. ಬುಧವಾರ ಶುಭ ದಿನ. ಹಸಿರು ಶುಭ ಬಣ್ಣ. 5 ಶುಭ ಸಂಖ್ಯೆ. ಉತ್ತರ ಶುಭ ದಿಕ್ಕು. ನಿಮ್ಮ ಅದೃಷ್ಟ ಮಟ್ಟ 88%. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಹಸುವಿಗೆ ಹಸಿರು ಮೇವು ನೀಡಬಹುದು. ಕರ್ಕಾಟಕ ರಾಶಿ. ಪುನರ್ವಸು 4ನೇ ಪಾದ, ಪುಷ್ಯ ಮತ್ತು ಆಶ್ಲೇಷದಲ್ಲಿ ಜನಿಸಿದ ಕರ್ಕಾಟಕ ರಾಶಿಯವರಿಗೆ ಈ ವಾರ ಅತ್ಯಂತ ಮುಖ್ಯವಾದ ವಾರಗಳಲ್ಲಿ ಒಂದು. ಗುರು ನಿಮ್ಮ ರಾಶಿಯಲ್ಲಿರುವುದರಿಂದ ಆತ್ಮವಿಶ್ವಾಸ, ವೈಯಕ್ತಿಕ ಬೆಳವಣಿಗೆ, ಕುಟುಂಬ ಮತ್ತು ಜೀವನದ ದಿಕ್ಕಿನಲ್ಲಿ ಉತ್ತಮ ಬದಲಾವಣೆಗಳ ಸಾಧ್ಯತೆ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶ ಮತ್ತೆ ನಿಮ್ಮ ಮುಂದೆ ಬರಬಹುದು. ಉದ್ಯೋಗದಲ್ಲಿ ರೆಕಗ್ನಿಷನ್ ಅಥವಾ ಹೊಸ ಜವಾಬ್ದಾರಿ ಸಿಗಬಹುದು. ವ್ಯಾಪಾರಸ್ಥರಿಗೆ ಎಕ್ಸ್ಪಾನ್ಷನ್ ಅಥವಾ ಹೊಸ ಅಗ್ರಿಮೆಂಟ್ ಬಗ್ಗೆ ಯೋಚನೆ ಬರಬಹುದು. ಹಣಕಾಸಿನಲ್ಲಿ ಸ್ಥಿರತೆ ಹೆಚ್ಚಾಗಬಹುದು, ಆದರೆ ಕುಟುಂಬಕ್ಕಾಗಿ ಖರ್ಚು ಕೂಡ ಬರಬಹುದು. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಎಮೋಷನಲ್ ಬಾಂಡಿಂಗ್ ಹೆಚ್ಚಾಗುತ್ತದೆ. ಸೆಸ್ಗೆ ಮೀನಿಂಗ್ಫುಲ್ ಕನೆಕ್ಷನ್ ಸಿಗುವ ಸಾಧ್ಯತೆ ಇದೆ. ಕುಟುಂಬದಿಂದ ಸಪೋರ್ಟ್ ಸಿಗುತ್ತದೆ. ಆದರೆ ಎಲ್ಲರ ಸಮಸ್ಯೆಯನ್ನು ನಿಮ್ಮ ಸಮಸ್ಯೆಯಂತೆ ತೆಗೆದುಕೊಳ್ಳಬೇಡಿ. ಆರೋಗ್ಯದಲ್ಲಿ ಸ್ಟ್ರೆಸ್, ಆಹಾರ ಮತ್ತು ನಿದ್ರೆಯ ಬಗ್ಗೆ ಗಮನ ಕೊಡಿ. ಈ ವಾರದ ದೊಡ್ಡ ಅವಕಾಶ ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭಿಸುವುದು. ನಿಮಗೆ ಹೊರಗಿನ ಸಮಸ್ಯೆಗಿಂತ ಒಳಗಿನ ಎಮೋಷನಲ್ ಹೆವಿನೆಸ್ ಹೆಚ್ಚು ಕಾಡುತ್ತಿದ್ದರೆ, ಪ್ರಾಣಿಕ್ ಹೀಲಿಂಗ್ ಅಥವಾ ಕ್ರಿಸ್ಟಲ್ ಹೀಲಿಂಗ್ ಮೂಲಕ ನಿಮ್ಮ ಎಮೋಷನಲ್ ವೆಲ್ಬಿಯಿಂಗ್ ಮೇಲೆ ಕೆಲಸ ಮಾಡಿಕೊಳ್ಳಬಹುದು. ಸೋಮವಾರ ಶುಭ ದಿನ. ಬಿಳಿ ಅಥವಾ ಬೆಳ್ಳಿ ಬಣ್ಣ ಶುಭ. 2 ಶುಭ ಸಂಖ್ಯೆ. ಉತ್ತರ ದಿಕ್ಕು ಶುಭ. ನಿಮ್ಮ ಅದೃಷ್ಟ ಮಟ್ಟ 92%. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ. ಶಿವನ ಆರಾಧನೆ ಮಾಡಿ. ಇಲ್ಲಿಯವರೆಗೆ ನಿಮ್ಮ ರಾಶಿಯ ಫಲ ಹೇಗಿದೆ ಎಂದು ನಿಮಗೆ ಅನಿಸುತ್ತಿದೆ? ನಿಮ್ಮ ರಾಶಿ ಯಾವುದು ಎಂದು ಕಾಮೆಂಟ್ ಮಾಡಿ. ನೀವು ಯಾವ ವಿಷಯದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಬಯಸುತ್ತೀರಿ ಎಂದು ಕೂಡ ಕಾಮೆಂಟ್ ಮಾಡಬಹುದು. ಮುಂದಿನ ರಾಶಿಗಳಿಗೆ ಇನ್ನೂ ಕೆಲವು ಬಹಳ ಇಂಟ್ರೆಸ್ಟಿಂಗ್ ಫಲಗಳಿವೆ. ಸಿಂಹ ರಾಶಿ. ಮಖ, ಪುಬ್ಬ ಮತ್ತು ಉತ್ತರ 1ನೇ ಪಾದದಲ್ಲಿ ಜನಿಸಿದ ಸಿಂಹ ರಾಶಿಯವರಿಗೆ ಈ ವಾರ ನಿಮ್ಮ ವ್ಯಕ್ತಿತ್ವ, ಕರಿಯರ್ ಇಮೇಜ್ ಮತ್ತು ರಿಲೇಶನ್ಶಿಪ್ಸ್ ಪ್ರಮುಖವಾಗುತ್ತವೆ. ಸೂರ್ಯ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಲೀಡರ್ಶಿಪ್ ಮತ್ತು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ. ಆದರೆ ಕೇತುವಿನ ಪ್ರಭಾವದಿಂದ ಕೆಲವೊಮ್ಮೆ ಒಳಗಿನಿಂದ ಕನ್ಫ್ಯೂಷನ್ ಅಥವಾ ಡಿಟ್ಯಾಚ್ಮೆಂಟ್ ಅನುಭವವಾಗಬಹುದು. ಉದ್ಯೋಗದಲ್ಲಿ ಲೀಡರ್ಶಿಪ್ ರೋಲ್ ಸಿಗಬಹುದು. ನಿಮ್ಮ ಕೆಲಸಕ್ಕೆ ರೆಕಗ್ನಿಷನ್ ಸಿಗಬಹುದು. ವ್ಯಾಪಾರದಲ್ಲಿ ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಸಂಪರ್ಕ ಬರಬಹುದು. ಆದರೆ ಅಥಾರಿಟಿ ತೋರಿಸುವಾಗ ಮಿತಿಯನ್ನು ಕಾಪಾಡಿಕೊಳ್ಳಿ. ಹಣಕಾಸಿನಲ್ಲಿ ಇನ್ಕಮ್ ಉತ್ತಮವಾಗಿದ್ದರೂ ಲಕ್ಸರಿ ಮತ್ತು ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಬಗ್ಗೆ ಎಚ್ಚರ. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಈಗೋ ಕ್ಲಾಶ್ ತಪ್ಪಿಸಿ. ನಿಮ್ಮ ಸಂಗಾತಿಯ ಮಾತನ್ನು ಕೇಳುವುದು ಈ ವಾರದ ಒಂದು ರಂತೆ ಕೆಲಸ ಮಾಡಬಹುದು. ಕುಟುಂಬದಲ್ಲಿ ನಿಮ್ಮ ನಿರ್ಧಾರಕ್ಕೆ ಮಹತ್ವ ಸಿಗುತ್ತದೆ. ಆರೋಗ್ಯದಲ್ಲಿ ಸ್ಟ್ರೆಸ್ ಮತ್ತು ರೆಸ್ಟ್ ಕೊರತೆ ತಪ್ಪಿಸಿ. ಈ ವಾರದ ದೊಡ್ಡ ಅವಕಾಶ ಲೀಡರ್ಶಿಪ್ ಮತ್ತು ಪಬ್ಲಿಕ್ ರೆಕಗ್ನಿಷನ್. ಆದರೆ ಎಲ್ಲವೂ ನನ್ನ ರೀತಿಯಲ್ಲೇ ಆಗಬೇಕು ಎನ್ನುವ ಮನೋಭಾವ ಬೇಡ. ನಿಮ್ಮ ರಾವಸ್ನಲ್ಲಿ ಒಂದೇ ಸಮಸ್ಯೆ ಮತ್ತೆ ಮತ್ತೆ ಬರುತ್ತಿದ್ದರೆ,
ಅದರ ಮೂಲ ಎಮೋಷನಲ್ ಪ್ಯಾಟರ್ನ್ ಅನ್ನು ಅರ್ಥಮಾಡಿಕೊಳ್ಳಲು ಟ್ಯಾರೋ ರೀಡಿಂಗ್ ಸಹಾಯ ಮಾಡಬಹುದು. ಭಾನುವಾರ ಶುಭ ದಿನ. ಕೇಸರಿ ಅಥವಾ ಬಂಗಾರದ ಬಣ್ಣ ಶುಭ. ಒಂದು ಶುಭ ಸಂಖ್ಯೆ. ಪೂರ್ವ ಶುಭ ದಿಕ್ಕು. ನಿಮ್ಮ ಅದೃಷ್ಟ ಮಟ್ಟ 79%. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸೂರ್ಯನಿಗೆ ಅರ್ಘ್ಯ ನೀಡಿ. ಕನ್ಯಾ ರಾಶಿ. ಉತ್ತರ 2ನೇ, 3ನೇ, 4ನೇ ಪಾದ, ಹಸ್ತ ಮತ್ತು ಚಿತ್ತ ಮೊದಲನೇ, 2ನೇ ಪಾದದಲ್ಲಿ ಜನಿಸಿದ ಕನ್ಯಾ ರಾಶಿಯವರಿಗೆ ಈ ವಾರ ಕರಿಯರ್ ಮತ್ತು ಇನ್ಕಮ್ ಎರಡರಲ್ಲೂ ಉತ್ತಮ ಬೆಳವಣಿಗೆ ಕಾಣಬಹುದು. ಗುರು ನಿಮ್ಮ 11ನೇ ಮನೆಯಲ್ಲಿ ಇರುವುದರಿಂದ ಇನ್ಕಮ್, ನೆಟ್ವರ್ಕಿಂಗ್, ಸಪೋರ್ಟ್ ಮತ್ತು ಲಾಂಗ್ ಟರ್ಮ್ ವಾಸ್ಗೆ ಉತ್ತಮ ಬಲ ಸಿಗುತ್ತದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಪ್ರೊಫೆಷನಲ್ ಆಪರ್ಚುನಿಟಿ ಈ ವಾರ ಮೂವ್ ಆಗಬಹುದು. ಉದ್ಯೋಗದಲ್ಲಿ ಹೊಸ ಪ್ರಾಜೆಕ್ಟ್, ಪ್ರಮೋಷನ್ ಅಥವಾ ಸ್ಯಾಲರಿ ಡಿಸ್ಕಷನ್ ಸಾಧ್ಯ. ವ್ಯಾಪಾರಸ್ಥರಿಗೆ ಹೊಸ ಕ್ಲೈಂಟ್ ಅಥವಾ ದೊಡ್ಡ ಆರ್ಡರ್ ಸಿಗಬಹುದು. ಹಣಕಾಸಿನಲ್ಲಿ ಆದಾಯ ಹೆಚ್ಚಿಸುವ ಅವಕಾಶ ಇದೆ. ಹಳೆಯ ಪೇಮೆಂಟ್ ಅಥವಾ ಪೆಂಡಿಂಗ್ ಅಮೌಂಟ್ ಮರಳಿ ಬರುವ ಸಾಧ್ಯತೆ ಕೂಡ ಇದೆ. ಪ್ರೀತಿಯಲ್ಲಿ ಪ್ರಾಕ್ಟಿಕಲ್ ಅಪ್ರೋಚ್ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ನಿಮ್ಮ ಒಂದು ಆಸೆ ಈಡೇರುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಡೈಜೆಸ್ಟನ್ ಮತ್ತು ಆಹಾರದ ಕಡೆ ಗಮನ ಕೊಡಿ. ಈ ವಾರದ ದೊಡ್ಡ ಅವಕಾಶ ನಿಮ್ಮ ಇನ್ಕಮ್ ಹೆಚ್ಚಿಸುವ ಒಂದು ಸಂಪರ್ಕ. ಆದರೆ ಎಲ್ಲವನ್ನೂ ಪರ್ಫೆಕ್ಟ್ ಮಾಡಲು ಹೋಗಿ ಆಪರ್ಚುನಿಟಿ ಡಿಲೇ ಮಾಡಬೇಡಿ. ನಿಮ್ಮ ಕರಿಯರ್ ಮತ್ತು ಹಣಕಾಸಿನ ವಿಷಯದಲ್ಲಿ ಒಂದೇ ರೀತಿಯ ಅಡೆತಡೆಗಳು ಮತ್ತೆ ಮತ್ತೆ ಎದುರಾಗುತ್ತಿದ್ದರೆ, ನ್ಯೂಮರಾಲಜಿ ಅಥವಾ ಆಸ್ಟ್ರಾಲಜಿ ಮೂಲಕ ನಿಮ್ಮ ಟೈಮಿಂಗ್ ಮತ್ತು ಪ್ಯಾಟರ್ನ್ಸ್ ಅನ್ನು ಇನ್ನಷ್ಟು ಆಳವಾಗಿ ಪರಿಶೀಲಿಸಬಹುದು. ಬುಧವಾರ ಶುಭ ದಿನ. ಪಚ್ಚೆ ಹಸಿರು ಶುಭ ಬಣ್ಣ. 5 ಶುಭ ಸಂಖ್ಯೆ. ಉತ್ತರ ಶುಭ ದಿಕ್ಕು. ನಿಮ್ಮ ಅದೃಷ್ಟ ಮಟ್ಟ 91%. ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಗಣೇಶನಿಗೆ ಗರಿಕೆ ಅರ್ಪಿಸಿ. ತುಲಾ ರಾಶಿ. ಚಿತ್ತ 3ನೇ, 4ನೇ ಪಾದ, ಸ್ವಾತಿ ಮತ್ತು ವಿಶಾಖ ಮೊದಲನೇ, 2ನೇ, 3ನೇ ಪಾದದಲ್ಲಿ ಜನಿಸಿದ ತುಲಾ ರಾಶಿಯವರಿಗೆ ಈ ವಾರ ಕರಿಯರ್ ಗ್ರೋತ್ ಅತ್ಯಂತ ಪ್ರಮುಖ ವಿಷಯ. ಗುರು ನಿಮ್ಮ 10ನೇ ಮನೆಯಲ್ಲಿ ಇರುವುದರಿಂದ ವೃತ್ತಿಜೀವನದಲ್ಲಿ ರೆಕಗ್ನಿಷನ್ ಮತ್ತು ಪ್ರೋಗ್ರೆಸ್ ಸಿಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಹೊಸ ರೆಸ್ಪಾನ್ಸಿಬಿಲಿಟಿ ಅಥವಾ ಅಥಾರಿಟಿ ಬರಬಹುದು. ಪ್ರಮೋಷನ್ ಅಥವಾ ಸ್ಯಾಲರಿ ಇನ್ಕ್ರೀಸ್ ಕುರಿತು ಮಾತುಕತೆ ನಡೆಯಬಹುದು. ವ್ಯಾಪಾರಸ್ಥರಿಗೆ ಹೊಸ ಕಾಂಟ್ರಾಕ್ಟ್ ಅಥವಾ ದೊಡ್ಡ ಕ್ಲೈಂಟ್ ಸಿಗುವ ಸಾಧ್ಯತೆ ಇದೆ. ಕಲಾ, ಬ್ಯೂಟಿ, ಮೀಡಿಯಾ ಮತ್ತು ಕ್ರಿಯೇಟಿವ್ ಕ್ಷೇತ್ರದವರಿಗೆ ವಿಶೇಷವಾಗಿ ಉತ್ತಮ ಅವಕಾಶಗಳು ಬರಬಹುದು. ಹಣಕಾಸಿನಲ್ಲಿ ಕರಿಯರ್ ಗ್ರೋತ್ ಜೊತೆಗೆ ಇನ್ಕಮ್ ಕೂಡ ಸುಧಾರಿಸಬಹುದು. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಫ್ಯೂಚರ್ ಪ್ಲಾನಿಂಗ್ ಮಾಡಲು ಉತ್ತಮ ಸಮಯ. ಕುಟುಂಬದಿಂದ ನಿಮ್ಮ ಕರಿಯರ್ ಕಸೊಯ್ಗೆ ಸಪೋರ್ಟ್ ಸಿಗಬಹುದು. ಆರೋಗ್ಯದಲ್ಲಿ ಕೆಲಸದ ಒತ್ತಡದಿಂದ ದೈಹಿಕ ಆಯಾಸ ಆಗದಂತೆ ನೋಡಿಕೊಳ್ಳಿ. ಈ ವಾರದ ದೊಡ್ಡ ಅವಕಾಶ ಕರಿಯರ್ ಬ್ರೇಕ್ ಥ್ರೂ. ನಿಮ್ಮ ಜೀವನದಲ್ಲಿ ಕೆಲಸ ಮತ್ತು ಪರ್ಸನಲ್ ಲೈಫ್ ನಡುವೆ ಬ್ಯಾಲೆನ್ಸ್ ಕಳೆದು ಹೋಗುತ್ತಿದೆ ಎಂದು ಅನಿಸಿದರೆ, ಕ್ರಿಸ್ಟಲ್ ಹೀಲಿಂಗ್ ಅಥವಾ ಪ್ರಾಣಿಕ್ ಹೀಲಿಂಗ್ ಮೂಲಕ ರಿಲ್ಯಾಕ್ಸೇಷನ್ ಮತ್ತು ಎನರ್ಜಿ ಬ್ಯಾಲೆನ್ಸಿಂಗ್ ಕಡೆ ಗಮನ ಕೊಡಬಹುದು. ಶುಕ್ರವಾರ ಶುಭ ದಿನ. ಬಿಳಿ ಅಥವಾ ಆಕಾಶ ನೀಲಿ ಶುಭ ಬಣ್ಣ. 6 ಶುಭ ಸಂಖ್ಯೆ. ಪಶ್ಚಿಮ ಶುಭ ದಿಕ್ಕು. ನಿಮ್ಮ ಅದೃಷ್ಟ ಮಟ್ಟ 90%. ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಎಂಬ ಮಂತ್ರವನ್ನು ಜಪಿಸಿ ಮಹಾಲಕ್ಷ್ಮಿ ಆರಾಧನೆ ಮಾಡಿ. ವೃಶ್ಚಿಕ ರಾಶಿ. ವಿಶಾಖ 4ನೇ ಪಾದ, ಅನುರಾಧ ಮತ್ತು ಜ್ಯೇಷ್ಠಾದಲ್ಲಿ ಜನಿಸಿದ ವೃಶ್ಚಿಕ ರಾಶಿಯವರಿಗೆ ಈ ವಾರ ಭಾಗ್ಯ, ಲರ್ನಿಂಗ್, ಟ್ರಾವೆಲ್ ಮತ್ತು ಸ್ಪಿರಿಚುವಲ್ ಗ್ರೋತ್ ಪ್ರಮುಖವಾಗುತ್ತವೆ. ಗುರು ನಿಮ್ಮ 9ನೇ ಮನೆಯಲ್ಲಿ ಇರುವುದರಿಂದ ಹಿರಿಯರ ಆಶೀರ್ವಾದ ಮತ್ತು ಹೊಸ ನಾಲೆಜ್ ನಿಮಗೆ ಸಹಾಯ ಮಾಡುತ್ತದೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಸಪೋರ್ಟ್ ಸಿಗಬಹುದು. ಹೊಸ ಕೋರ್ಸ್, ಸರ್ಟಿಫಿಕೇಷನ್ ಅಥವಾ ಹೈಯರ್ ಆರ್ಎಗೆ ಅವಕಾಶ ಸಿಗಬಹುದು. ವ್ಯಾಪಾರದಲ್ಲಿ ದೂರದ ಸಂಪರ್ಕಗಳಿಂದ ಲಾಭ ಬರಬಹುದು. ಹಣಕಾಸಿನಲ್ಲಿ ದೊಡ್ಡ ಬದಲಾವಣೆಗಿಂತ ಸ್ಟೆಡಿ ಪ್ರೋಗ್ರೆಸ್ ಕಾಣಬಹುದು. ಪ್ರೀತಿಯಲ್ಲಿ ಎಮೋಷನಲ್ ಡೆಪ್ತ್ ಹೆಚ್ಚಾಗಬಹುದು. ಕುಟುಂಬದಲ್ಲಿ ಹಿರಿಯರ ಮಾತನ್ನು ಗೌರವಿಸುವುದು ಬಹಳ ಮುಖ್ಯ. ಆರೋಗ್ಯದಲ್ಲಿ ಸ್ಟ್ರೆಸ್ ಮತ್ತು ಫಟೀಗ್ ಕಡಿಮೆ ಮಾಡಿ. ಈ ವಾರದ ದೊಡ್ಡ ಅವಕಾಶ ಟ್ರಾವೆಲ್, ಎಜ್ಯುಕೇಷನ್ ಅಥವಾ ಸ್ಪಿರಿಚುವಲ್ ಡೆವಲಪ್ಮೆಂಟ್. ನಿಮ್ಮ ಜೀವನದಲ್ಲಿ ಒಂದೇ ರೀತಿಯ ಸಮಸ್ಯೆ ಮತ್ತೆ ಮತ್ತೆ ಬರುತ್ತಿದೆ ಎಂದು ಅನಿಸಿದರೆ, ಆಕಾಶಿಕ್ ರೀಡಿಂಗ್ ಮೂಲಕ ನಿಮ್ಮ ಪ್ಯಾಟರ್ನ್ಸ್ ಮತ್ತು ಡೀಪರ್ ಲೆಸನ್ಸ್ ಬಗ್ಗೆ ಗೈಡೆನ್ಸ್ ಪಡೆಯಬಹುದು. ಮಂಗಳವಾರ ಶುಭ ದಿನ. ಮೆರೂನ್ ಅಥವಾ ಗಾಢ ಕೆಂಪು ಶುಭ ಬಣ್ಣ. 9 ಶುಭ ಸಂಖ್ಯೆ. ದಕ್ಷಿಣ ಶುಭ ದಿಕ್ಕು. ನಿಮ್ಮ ಅದೃಷ್ಟ ಮಟ್ಟ 87%. ಓಂ ನಮೋ ಹನುಮತೆ ನಮಃ ಎಂದು ಜಪಿಸಬಹುದು. ಹನುಮಂತನ ಆರಾಧನೆ ಮಾಡಿ. ಧನುರಾಶಿ. ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ಮೊದಲನೇ ಪಾದದಲ್ಲಿ ಜನಿಸಿದ ಧನು ರಾಶಿಯವರಿಗೆ ಈ ವಾರ ಕರಿಯರ್ ಮತ್ತು ಪಾರ್ಟ್ನರ್ಶಿಪ್ ವಿಷಯಗಳು ಮುಖ್ಯವಾಗುತ್ತವೆ. ಗುರು ನಿಮ್ಮ 8ನೇ ಮನೆಯಲ್ಲಿ ಇರುವುದರಿಂದ ಕೆಲವು ವಿಷಯಗಳು ಹೊರಗಿನಿಂದ ಕಾಣುವುದಕ್ಕಿಂತ ಆಳವಾಗಿ ಬದಲಾಗಬಹುದು. ಹಳೆಯ ಸಮಸ್ಯೆಗೆ ಹೊಸ ಪರಿಹಾರ ಸಿಗಬಹುದು. ಉದ್ಯೋಗದಲ್ಲಿ ರಿಸರ್ಚ್, ಇನ್ವೆಸ್ಟಿಗೇಷನ್, ಫೈನಾನ್ಸ್, ಇನ್ಶೂರೆನ್ಸ್ ಅಥವಾ ಕಾನ್ಫಿಡೆನ್ಷಿಯಲ್ ವರ್ಕ್ ಮಾಡುವವರಿಗೆ ಹೊಸ ಅವಕಾಶಗಳು ಬರಬಹುದು.
ವ್ಯಾಪಾರಸ್ಥರು ಪಾರ್ಟ್ನರ್ಶಿಪ್ ಮತ್ತು ಶೇರ್ಡ್ ನಲ್ಲಿ ಟ್ರಾನ್ಸ್ಪಾರೆನ್ಸಿ ಕಾಪಾಡಿಕೊಳ್ಳಬೇಕು. ಹಣಕಾಸಿನಲ್ಲಿ ಸಡನ್ ಎಕ್ಸ್ಪೆನ್ಸ್ ಬರಬಹುದು. ಜಾಯಿಂಟ್ ಇನ್ವೆಸ್ಟ್ಮೆಂಟ್ ಅಥವಾ ಲೋನ್ ವಿಷಯದಲ್ಲಿ ಆತುರ ಬೇಡ. ಪ್ರೀತಿಯಲ್ಲಿ ಎಮೋಷನಲ್ ಆನೆಸ್ಟಿ ಮುಖ್ಯ. ಕುಟುಂಬದ ಹಳೆಯ ವಿಷಯ ಮತ್ತೆ ಚರ್ಚೆಗೆ ಬರಬಹುದು. ಆರೋಗ್ಯದಲ್ಲಿ ವಿಶ್ರಾಂತಿ ಮತ್ತು ಸ್ಲೀಪ್ ರೋಯ್ಗೆ ಆದ್ಯತೆ ನೀಡಿ. ಈ ವಾರದ ದೊಡ್ಡ ಅವಕಾಶ ಹಳೆಯ ಸಮಸ್ಯೆಯನ್ನು ಹೊಸ ರೀತಿಯಲ್ಲಿ ಪರಿಹರಿಸುವುದು. ಯಾವುದೇ ವಿಷಯದ ಮೂಲ ಕಾರಣವನ್ನು ತಿಳಿದುಕೊಳ್ಳಲು ನಿಮಗೆ ಆಸಕ್ತಿ ಇದ್ದರೆ ಆಸ್ಟ್ರಾಲಜಿ ಅಥವಾ ನ್ಯೂಮರಾಲಜಿ ಮೂಲಕ ಡೀಪರ್ ಪ್ಯಾಟರ್ನ್ ಅನಾಲಿಸಿಸ್ ಪಡೆಯಬಹುದು. ಗುರುವಾರ ಶುಭ ದಿನ. ಹಳದಿ ಶುಭ ಬಣ್ಣ. 3 ಶುಭ ಸಂಖ್ಯೆ. ಈಶಾನ್ಯ ಶುಭ ದಿಕ್ಕು. ನಿಮ್ಮ ಅದೃಷ್ಟ ಮಟ್ಟ 76%. ಓಂ ಗುರವೇ ನಮಃ ಎಂಬ ಮಂತ್ರವನ್ನು ಜಪಿಸಿ. ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಮಕರ ರಾಶಿ. ಉತ್ತರಾಷಾಢ 2ನೇ, 3ನೇ, 4ನೇ ಪಾದ, ಶ್ರವಣ ಮತ್ತು ಧನಿಷ್ಠ 1ನೇ, 2ನೇ ಪಾದದಲ್ಲಿ ಜನಿಸಿದ ಮಕರ ರಾಶಿಯವರಿಗೆ ಈ ವಾರ ಪಾರ್ಟ್ನರ್ಶಿಪ್, ಮ್ಯಾರೇಜ್ ಮತ್ತು ಬಿಸ್ನೆಸ್ ರಿಲೇಶನ್ಶಿಪ್ಸ್ ಮುಖ್ಯವಾಗುತ್ತವೆ. ಗುರು ನಿಮ್ಮ 7ನೇ ಮನೆಯಲ್ಲಿ ಇರುವುದರಿಂದ ಪಾರ್ಟ್ನರ್ಶಿಪ್ ಮೂಲಕ ಬೆಳವಣಿಗೆಯ ಅವಕಾಶ ಇದೆ. ಉದ್ಯೋಗದಲ್ಲಿ ಹೊಸ ಕಲಾಬೋರೇಷನ್ ಸಿಗಬಹುದು. ವ್ಯಾಪಾರಸ್ಥರಿಗೆ ಹೊಸ ಪಾರ್ಟ್ನರ್ ಅಥವಾ ಅಗ್ರಿಮೆಂಟ್ ಬಗ್ಗೆ ಮಾತುಕತೆ ನಡೆಯಬಹುದು. ಆದರೆ ಯಾವುದೇ ಆರೆಗೆ ಸಹಿ ಮಾಡುವ ಮೊದಲು ಎಲ್ಲಾ ಟರ್ಮ್ಸ್ ಪರಿಶೀಲಿಸಿ. ಹಣಕಾಸಿನಲ್ಲಿ ಇನ್ಕಮ್ ಇದ್ದರೂ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಬರಬಹುದು. ಅಪರಿಚಿತರೊಂದಿಗೆ ಹಣಕಾಸಿನ ವ್ಯವಹಾರ ತಪ್ಪಿಸಿ. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಸಂಗಾತಿಯಿಂದ ಸಪೋರ್ಟ್ ಸಿಗಬಹುದು. ಆದರೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಮೌನವಾಗಿರುವ ಬದಲು ಸ್ಪಷ್ಟವಾಗಿ ಮಾತನಾಡಿ. ಕುಟುಂಬದಲ್ಲಿ ಅನಗತ್ಯ ಚರ್ಚೆಗಳನ್ನು ತಪ್ಪಿಸಿ. ಆರೋಗ್ಯದಲ್ಲಿ ಕೆಲಸದ ಒತ್ತಡ ಮತ್ತು ರೆಸ್ಟ್ ಕೊರತೆ ತಪ್ಪಿಸಿ. ಈ ವಾರದ ದೊಡ್ಡ ಅವಕಾಶ ಹೊಸ ಪಾರ್ಟ್ನರ್ಶಿಪ್ ಅಥವಾ ಬಿಸ್ನೆಸ್ ಅಗ್ರಿಮೆಂಟ್. ಹಣಕಾಸು ಮತ್ತು ಕಾರ್ನಲ್ಲಿ ಡೆಸಿಷನ್ ಮೇಕಿಂಗ್ ಕ್ಲಾರಿಟಿ ಬೇಕಿದ್ದರೆ ಆಸ್ಟ್ರಾಲಜಿ ಅಥವಾ ನ್ಯೂಮರಾಲಜಿ ಕನ್ಸಲ್ಟೇಷನ್ ಮೂಲಕ ನಿಮ್ಮ ವೈಯಕ್ತಿಕ ಟೈಮಿಂಗ್ ಅನ್ನು ಪರಿಶೀಲಿಸಬಹುದು. ಶನಿವಾರ ಶುಭ ದಿನ. ನೀಲಿ ಶುಭ ಬಣ್ಣ. 8 ಶುಭ ಸಂಖ್ಯೆ. ಪಶ್ಚಿಮ ಶುಭ ದಿಕ್ಕು. ನಿಮ್ಮ ಅದೃಷ್ಟ ಮಟ್ಟ 78%. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಶನಿವಾರ ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಕುಂಭರಾಶಿ. ಧನಿಷ್ಠ 3ನೇ, 4ನೇ ಪಾದ, ಶತಭಿಷ ಮತ್ತು ಪೂರ್ವಭಾದ್ರ 1ನೇ, 2ನೇ, 3ನೇ ಪಾದದಲ್ಲಿ ಜನಿಸಿದ ಕುಂಭರಾಶಿಯವರಿಗೆ ಈ ವಾರ ಹೊಸ ಆಲೋಚನೆಗಳು ಮತ್ತು ಫ್ಯೂಚರ್ ಪ್ಲಾನಿಂಗ್ ಹೆಚ್ಚಾಗುತ್ತವೆ. ರಾಹು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನೀವು ಸಾಮಾನ್ಯ ಮಾರ್ಗಕ್ಕಿಂತ ವಿಭಿನ್ನವಾಗಿ ಯೋಚಿಸಬಹುದು. ಗುರು 6ನೇ ಮನೆಯಲ್ಲಿ ಇರುವುದರಿಂದ ಕಾಂಪಿಟಿಷನ್ ಎದುರಿಸುವ ಶಕ್ತಿ ಹೆಚ್ಚಾಗಬಹುದು. ಟೆಕ್ನಾಲಜಿ, ಆನ್ಲೈನ್ ಬಿಸ್ನೆಸ್, ರಿಸರ್ಚ್ ಮತ್ತು ಇನೋವೇಷನ್ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ಅವಕಾಶ. ಉದ್ಯೋಗದಲ್ಲಿ ನಿಮ್ಮ ಯೂನಿಕ್ ಐಡಿಯಾ ಗಮನ ಸೆಳೆಯಬಹುದು. ಹಣಕಾಸಿನಲ್ಲಿ ಡಿಸಿಪ್ಲಿನ್ ಬಹಳ ಮುಖ್ಯ. ಸಣ್ಣ ಖರ್ಚುಗಳನ್ನು ನಿಯಂತ್ರಿಸಿ. ಪ್ರೀತಿಯಲ್ಲಿ ಓವರ್ಥಿಂಕಿಂಗ್ ಮತ್ತು ಅನ್ನೆಸೆಸರಿ ಸಸ್ಪಿಷನ್ ತಪ್ಪಿಸಿ. ಕುಟುಂಬದವರು ನಿಮ್ಮ ಕೆಲವು ನಿರ್ಧಾರಗಳನ್ನು ಅರ್ಥಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಆರೋಗ್ಯದಲ್ಲಿ ನಿದ್ರೆ ಮತ್ತು ಮೆಂಟಲ್ ರೆಸ್ಟ್ ಬಹಳ ಮುಖ್ಯ. ಈ ವಾರದ ದೊಡ್ಡ ಅವಕಾಶ ಒಂದು ಇನೋವೇಟಿವ್ ಐಡಿಯಾ. ನಿಮ್ಮ ಎನರ್ಜಿ ಲೋ ಆಗುತ್ತಿದೆ ಅಥವಾ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಕಡಿಮೆಯಾಗುತ್ತಿದೆ ಎಂದು ಅನಿಸಿದರೆ ಕ್ರಿಸ್ಟಲ್ ಹೀಲಿಂಗ್ ಅಥವಾ ಪ್ರಾಣಿಕ್ ಹೀಲಿಂಗ್ ಮೂಲಕ ನಿಮ್ಮ ವೆಲ್ಬೀಯಿಂಗ್ ಮತ್ತು ರಿಲ್ಯಾಕ್ಸೇಷನ್ ಕಡೆ ಗಮನ ಕೊಡಬಹುದು. ಶನಿವಾರ ಶುಭ ದಿನ. ನೀಲಿ ಅಥವಾ ನೇರಳೆ ಶುಭ ಬಣ್ಣ. 8 ಶುಭ ಸಂಖ್ಯೆ. ವಾಯುವ್ಯ ಶುಭ ದಿಕ್ಕು. ನಿಮ್ಮ ಅದೃಷ್ಟ ಮಟ್ಟ 81%. ಹನುಮಾನ್ ಚಾಲೀಸಾ ಪಠಿಸಿ. ಮೀನ ರಾಶಿ. ಪೂರ್ವಭಾದ್ರ 4ನೇ ಪಾದ, ಉತ್ತರಾಭಾದ್ರ ಮತ್ತು ರೇವತಿಯಲ್ಲಿ ಜನಿಸಿದ ಮೀನ ರಾಶಿಯವರಿಗೆ ಈ ವಾರ ಡಿಸಿಪ್ಲಿನ್, ರೆಸ್ಪಾನ್ಸಿಬಿಲಿಟಿ, ಕ್ರಿಯೇಟಿವಿಟಿ ಮತ್ತು ಎಜ್ಯುಕೇಷನ್ ಮುಖ್ಯವಾಗುತ್ತವೆ. ಶನಿ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನೀವು ಮಾಡಬೇಕಾದ ಕೆಲಸಗಳು ಹೆಚ್ಚಾಗಬಹುದು. ಆದರೆ ಗುರು 5ನೇ ಮನೆಯಲ್ಲಿ ಇರುವುದರಿಂದ ಕ್ರಿಯೇಟಿವಿಟಿ, ಎಜ್ಯುಕೇಷನ್, ಚಿಲ್ಡ್ರನ್ ಮತ್ತು ಯೋಗ್ಗೆ ಉತ್ತಮ ಬೆಂಬಲ ಸಿಗುತ್ತದೆ. ಉದ್ಯೋಗದಲ್ಲಿ ನಿಮ್ಮ ಕ್ರಿಯೇಟಿವ್ ಐಡಿಯಾ ಗಮನ ಸೆಳೆಯಬಹುದು. ಟೀಚಿಂಗ್, ಕನ್ಸಲ್ಟಿಂಗ್, ಕ್ರಿಯೇಟಿವ್ ವರ್ಕ್ ಮತ್ತು ಸ್ಪಿರಿಚುವಲ್ನಲ್ಲಿ ಇರುವವರಿಗೆ ಉತ್ತಮ ಅವಕಾಶಗಳು ಬರಬಹುದು. ವ್ಯಾಪಾರದಲ್ಲಿ ಹೊಸ ಯೋಜನೆ ಆರಂಭಿಸಲು ಮೊದಲು ಪ್ರಾಪರ್ ಪ್ಲಾನಿಂಗ್ ಮಾಡಿ. ಹಣಕಾಸಿನಲ್ಲಿ ಲಾಂಗ್ ಟರ್ಮ್ ಪ್ಲಾನಿಂಗ್ ಉತ್ತಮ. ಆದರೆ ಸ್ಪೆಕ್ಯುಲೇಷನ್ ಅಥವಾ ಅಂಪಲ್ಸಿವ್ ವ್ಯಸನದಲ್ಲಿ ಎಚ್ಚರ. ಪ್ರೀತಿಯಲ್ಲಿ ಎಮೋಷನಲ್ ಮೆಚುರಿಟಿ ಹೆಚ್ಚಾಗುತ್ತದೆ. ಸೆಸ್ಗೆ ಮೀನಿಂಗ್ಫುಲ್ ಕನೆಕ್ಷನ್ ಸಿಗಬಹುದು. ಕುಟುಂಬದಲ್ಲಿ ಮಕ್ಕಳ ವಿಚಾರದಲ್ಲಿ ಸಂತೋಷದ ಸುದ್ದಿ ಬರಬಹುದು. ಆರೋಗ್ಯದಲ್ಲಿ ಮೆಂಟಲ್ ಫಟಿಗ್ ಕಡಿಮೆ ಮಾಡಲು ಮೆಡಿಟೇಷನ್ ಮತ್ತು ಪ್ರಾಪರ್ ಸ್ಲೀಪ್ ಅಗತ್ಯ. ಈ ವಾರದ ದೊಡ್ಡ ಅವಕಾಶ ಎಜ್ಯುಕೇಷನ್, ಕ್ರಿಯೇಟಿವಿಟಿ ಅಥವಾ ಹೊಸ ಯೋಜನೆ. ನಿಮ್ಮ ಜೀವನದಲ್ಲಿ ಒಂದೇ ರೀತಿಯ ಎಮೋಷನಲ್ ಬ್ಲಾಕ್ ಅಥವಾ ರಿಪೀಟೆಡ್ ಪ್ಯಾಟರ್ನ್ ನಿಮಗೆ ಕಾಡುತ್ತಿದ್ದರೆ ಆಕಾಶಿಕ್ ರೀಡಿಂಗ್, ಟ್ಯಾರೋ ರೀಡಿಂಗ್ ಅಥವಾ ನ್ಯೂಮರಾಲಜಿ ಮೂಲಕ ಡೀಪರ್ ಗೈಡೆನ್ಸ್ ಪಡೆಯಬಹುದು. ಗುರುವಾರ ಶುಭ ದಿನ. ಹಳದಿ ಅಥವಾ ಕೇಸರಿ ಶುಭ ಬಣ್ಣ. 3 ಶುಭ ಸಂಖ್ಯೆ. ಈಶಾನ್ಯ ಶುಭ ದಿಕ್ಕು. ನಿಮ್ಮ ಅದೃಷ್ಟ ಮಟ್ಟ 86%.
ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸಿ ವಿಷ್ಣು ಆರಾಧನೆ ಮಾಡಿ. ಈಗ ಈ ವಾರದ ಕೆಲವು ಬಹಳ ಮುಖ್ಯವಾದ ವಿಶೇಷ ಫಲಗಳನ್ನು ನೋಡೋಣ. ಈ ವಾರ ಹಣಕಾಸಿನಲ್ಲಿ ಉತ್ತಮ ಅವಕಾಶ ಪಡೆಯಬಹುದಾದ ರಾಶಿಗಳು ಕರ್ಕಾಟಕ, ಕನ್ಯಾ, ತುಲಾ ಮತ್ತು ಮಿಥುನ. ಕರಿಯರೋಗೆ ಹೆಚ್ಚು ಗಮನ ಸಿಗಬಹುದಾದ ರಾಶಿಗಳು ಕನ್ಯಾ, ತುಲಾ ಮತ್ತು ಕರ್ಕಾಟಕ. ಬಿಸ್ನೆಸ್ ಅವರಿಗೆ ಮೇಷ, ಮಿಥುನ ಮತ್ತು ಮಕರ ರಾಶಿಯವರು ಗಮನ ಕೊಡಬಹುದು. ಲವ್ ಮತ್ತು ರಾವೆಸ್ನಲ್ಲಿ ಉತ್ತಮ ಎನರ್ಜಿ ಕಾಣಬಹುದಾದ ರಾಶಿಗಳು ಕರ್ಕಾಟಕ, ವೃಷಭ, ತುಲಾ ಮತ್ತು ಮೀನ. ಕಾಯಿನ್ಕಾವಿನಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾದ ರಾಶಿಗಳು ಮಿಥುನ, ಸಿಂಹ ಮತ್ತು ಕುಂಭ. ಈ ವಾರ ಖರ್ಚಿನ ವಿಷಯದಲ್ಲಿ ವಿಶೇಷವಾಗಿ ಸಿಂಹ, ಧನು ಮತ್ತು ಮಕರ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಈಗ ಆಗಸ್ಟ್ 28ರ ಚಂದ್ರಗ್ರಹಣದ ಬಗ್ಗೆ ಒಂದು ಮುಖ್ಯ ವಿಷಯ. ಆಗಸ್ಟ್ 28ರಂದು ಭಾಗಶಃ ಚಂದ್ರಗ್ರಹಣ ಸಂಭವಿಸುತ್ತದೆ. ಇದು ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಭಾರತದಲ್ಲಿ ಇದರ ಬಗ್ಗೆ ಅನಗತ್ಯ ಭಯಪಡುವ ಅಗತ್ಯವಿಲ್ಲ. ಜ್ಯೋತಿಷ್ಯ ದೃಷ್ಟಿಯಿಂದ ಈ ಸಮಯವನ್ನು ಆತ್ಮಪರಿಶೀಲನೆ, ಧ್ಯಾನ, ಹಳೆಯ ಭಾವನೆಗಳನ್ನು ಬಿಡುವುದು ಮತ್ತು ಜೀವನದಲ್ಲಿ ಯಾವ ವಿಷಯವನ್ನು ಬದಲಾಯಿಸಬೇಕು ಎಂಬುದನ್ನು ಯೋಚಿಸುವ ಸಮಯವಾಗಿ ಬಳಸಬಹುದು. ಈ ವಾರದ 3 ಮುಖ್ಯ ದಿನಗಳನ್ನು ನೆನಪಿಟ್ಟುಕೊಳ್ಳಿ. 1. ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳುವ ದಿನ. 2. ಹಣಕಾಸಿನ ವ್ಯವಹಾರಗಳನ್ನು 2 ಬಾರಿ ಪರಿಶೀಲಿಸುವ ದಿನ. 3. ಸಂಬಂಧಗಳಲ್ಲಿ ಮಾತನಾಡುವ ಮೊದಲು ಯೋಚಿಸಬೇಕಾದ ದಿನ. ಈ ವಾರದ ಸಾಮಾನ್ಯ ನಿಯಮ ಒಂದೇ. ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮಾತಿನಲ್ಲಿ ಕೋಪ ತೋರಿಸಬೇಡಿ. ಹಣಕಾಸಿನ ದಾಖಲೆಗಳನ್ನು ಪರಿಶೀಲಿಸದೆ ಸಹಿ ಮಾಡಬೇಡಿ. ಮತ್ತು ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡುವುದನ್ನು ಮರೆಯಬೇಡಿ. ಈ ವಾರದ ಸಾಮಾನ್ಯ ಆಧ್ಯಾತ್ಮಿಕ ಪರಿಹಾರವಾಗಿ ಪ್ರತಿದಿನ ಕೆಲವು ನಿಮಿಷ ಧ್ಯಾನ ಮಾಡಿ. ನಿಮ್ಮ ನಂಬಿಕೆಗೆ ಅನುಗುಣವಾಗಿ ದೇವರ ಆರಾಧನೆ ಮಾಡಿ. ನಿಮ್ಮ ರಾಶಿಯ ಫಲ ನಿಮ್ಮ ಜೀವನದ ಪ್ರಸ್ತುತ ಪರಿಸ್ಥಿತಿಗೆ ಎಷ್ಟು ಹೊಂದಿಕೆಯಾಗುತ್ತಿದೆ ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ರಾಶಿಯ ಹೆಸರು ಮತ್ತು ಈ ವಾರ ನೀವು ಎದುರು ನೋಡುತ್ತಿರುವ ಒಂದು ವಿಷಯವನ್ನು ಕಾಮೆಂಟ್ ಮಾಡಿ. ಉದಾಹರಣೆಗೆ ಕರಿಯರ್, ಮನಿ, ಲವ್, ಬಿಸ್ನೆಸ್ ಅಥವಾ ಫ್ಯಾಮಿಲಿ ಎಂದು ಬರೆಯಬಹುದು. ನಿಮ್ಮ ಕಾಮೆಂಟ್ ನಮಗೆ ಮುಂದಿನ ವಾರ ಇನ್ನಷ್ಟು ಯೂಸ್ಫುಲ್ ಹೊರಸ್ಕೋಪ್ ಕಾಂಟೆಂಟ್ ತಯಾರಿಸಲು ಸಹಾಯ ಮಾಡುತ್ತದೆ. ಮತ್ತು ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ಮಿಸ್ಟಿಕ್ಕೆರಾವನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಾರದ ರಾಶಿ ಭವಿಷ್ಯದಲ್ಲಿ ಇನ್ನಷ್ಟು ಸ್ಪೆಸಿಫಿಕ್ ಪ್ಲಾನೆಟರಿ ಅನಾಲಿಸಿಸ್ ಮತ್ತು ನಿಮ್ಮ ರಾಶಿಗೆ ಸಂಬಂಧಿಸಿದ ಪ್ರಮುಖ ದಿನಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅವರೆಗೆ ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಇರಲಿ. ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರಲಿ. ನಿಮ್ಮ ಜೀವನದಲ್ಲಿ ಶುಭ ಬದಲಾವಣೆಗಳು ಬರಲಿ. ನಮಸ್ಕಾರ.